ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಎಲ್ಲರಿಗೂ ಶುಭೋದಯ. ನಮ್ಮ ಈ ಸುಂದರ ಬೆಳಗ್ಗೆ ಈ ಪವಿತ್ರ ಕ್ಷಣದಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಸ್ಮರಿಸೋಣ. ನಮ್ಮ ಪ್ರಿಯ ಗುರು, ನಮ್ಮ ಆಶ್ರಯ, ನಮ್ಮ ನಂಬಿಕೆ ಆಗಿರುವ ಸಾಯಿಬಾಬಾ ಅವರ ದಿವ್ಯ ಚರಣಗಳನ್ನು. ಒಂದು ವಿನಂತಿ, ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸಾಯಿ ನಾಮಸ್ಮರಣೆ ಎಂದು ಬರೆಯಿರಿ. ಯಾಕಂದರೆ ಈ ಒಂದು ಚಿಕ್ಕ ಕಾರ್ಯವು ಯಾರದು ಜೀವನದಲ್ಲಿ ಬೆಳಕು ತರಬಹುದು. ಸಾಯಿಬಾಬಾ ಬೆಳಕಿನ ಆಶೀರ್ವಾದ. ಈ ದಿನ ನಿಮ್ಮ ಜೀವನದಲ್ಲಿ ಹೊಸ ಆರಂಭವಾಗಲಿ. ನಿನ್ನೆಯಷ್ಟೇ ಕಷ್ಟ ಇದ್ದರೂ ಇಂದು ಹೊಸ ಆಶೆ ಹುಟ್ಟಲಿ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಭಕ್ತರು ಎಂದಿಗೂ ಒಂಟಿಯಾಗಿರುವುದಿಲ್ಲ. ನಾನು ಸದಾ ಅವರ ಜೊತೆ ಇದ್ದೇನೆ. ಇಂದು ನೀವು ಎಲ್ಲಿ ಇದ್ದೀರೋ, ಏನು ಮಾಡುತ್ತಿದ್ದೀರೋ, ನಿಮ್ಮ ಹೃದಯದಲ್ಲಿ ಒಂದು ಮಾತು ಮಾತ್ರ ಇರಲಿ: ಸಾಯಿ ನನ್ನ ಜೊತೆಯಲ್ಲಿದ್ದಾರೆ. ಇದು ನಂಬಿಕೆಯಲ್ಲ, ಇದು ಅನುಭವವಾಗುತ್ತದೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಗಳು ಬರುತ್ತವೆ. ಕೆಲವೊಮ್ಮೆ ನಾವು ಒಬ್ಬರಾಗಿ ಬಿದ್ದಂತೆ ಅನಿಸುತ್ತದೆ. ಆದರೆ ನೆನಪಿರಲಿ, ಮಳೆ ಬಂದಾಗಲೇ ಬೀಜ ಬೆಳೆಯುತ್ತದೆ. ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಕಣ್ಣೀರು ಬಿದ್ದಾಗಲೇ ಹೃದಯ ಶುದ್ಧವಾಗುತ್ತದೆ. ಸಾಯಿಬಾಬಾ ನಮಗೆ ಕಲಿಸುವುದು ಏನು ಗೊತ್ತಾ? ಸಹನೆ ಇರು, ನಂಬಿಕೆ ಇಟ್ಟಿಕೋ, ಒಳ್ಳೆಯತನ ಬಿಡಬೇಡ. ನೀನು ಇಂದು ಎಷ್ಟು ಕಷ್ಟದಲ್ಲಿದ್ದರೂ ನಾಳೆ ನಿನ್ನ ಸಮಯ ಬರುತ್ತದೆ. ಭಕ್ತಿ ಮತ್ತು ನಂಬಿಕೆ. ನೀನು ಏನು ಕೇಳಿದರೂ ತಕ್ಷಣ ಸಿಗದೇ ಇರಬಹುದು, ಆದರೆ ಸಾಯಿಬಾಬಾ ಎಂದಿಗೂ ನಿನ್ನನ್ನು ಮರೆತಿಲ್ಲ. ಅವರು ಸಮಯ ನೋಡುತ್ತಾರೆ. ಅವರು ನಿನ್ನ ಹೃದಯ ನೋಡುತ್ತಾರೆ. ಅವರು ನಿನ್ನ ನಂಬಿಕೆ ಪರೀಕ್ಷಿಸುತ್ತಾರೆ ಮತ್ತು ಸರಿಯಾದ ಸಮಯದಲ್ಲಿ ನಿನ್ನ ಜೀವನವನ್ನು ಬದಲಿಸುತ್ತಾರೆ. ಇಂದು ಬೆಳಗ್ಗೆ ಈ ಮಾತು ನೆನಪಿಡಿ: ನಾನು ಶಕ್ತಿಶಾಲಿ, ನಾನು ಒಂಟಿಯಾಗಿಲ್ಲ, ನನ್ನ ಜೊತೆ ದೈವಶಕ್ತಿ ಇದೆ. ಈ ಮಾತುಗಳನ್ನು ನಂಬಿಕೆಯಿಂದ ಹೇಳಿದರೆ ನಿನ್ನ ದಿನ ಸಂಪೂರ್ಣ ಬದಲಾಗುತ್ತದೆ. ನಿನ್ನ ಜೀವನದ ಹೊಸ ಆರಂಭ. ನಿನ್ನೆ ಏನಾದರೂ ತಪ್ಪು ಆಗಿರಬಹುದು. ನಿನ್ನೆ ಯಾರೋ ನಿನ್ನನ್ನು ನೋಯಿಸಿರಬಹುದು. ನಿನ್ನೆ ನೀನು ಸೋತಿರಬಹುದು. ಆದರೆ ಇಂದು ಹೊಸ ದಿನ. ಸಾಯಿಬಾಬಾ ಹೇಳುತ್ತಾರೆ, ನಾಳೆ ಬಗ್ಗೆ ಭಯಪಡಬೇಡ. ನಾನು ನಿನ್ನ ಜೊತೆ ಇದ್ದೇನೆ. ಹೀಗಾಗಿ ಇಂದು ನಗು, ಇಂದು ಪ್ರಾರ್ಥನೆ ಮಾಡು, ಇಂದು ಒಳ್ಳೆಯ ಕೆಲಸ ಮಾಡು. ಭಕ್ತಿಯ ಶಕ್ತಿ. ಭಕ್ತಿ ಎಂದರೆ ದೊಡ್ಡ ದೇವಸ್ಥಾನಕ್ಕೆ ಹೋಗುವುದು ಮಾತ್ರ ಅಲ್ಲ. ಭಕ್ತಿ ಎಂದರೆ ಹೃದಯದಲ್ಲಿ ದೇವರನ್ನು ಇಡುವುದು. ನೀನು ಮನೆಯಿಂದಲೇ ಹೇಳಬಹುದು, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ಈ ಒಂದು ನಂಬಿಕೆ ಸಾಕು ನಿನ್ನ ಜೀವನದಲ್ಲಿ ಅದ್ಭುತ ಬದಲಾವಣೆ ತರಲು. ಕಷ್ಟಗಳ ಸಮಯದಲ್ಲಿ ನೆನಪಿಡಿ, ಕಷ್ಟ ಬಂದಾಗ ಭಯಪಡಬೇಡ. ಅದು ಶಾಶ್ವತ ಅಲ್ಲ. ಸಾಯಿಬಾಬಾ ನಿನ್ನ ಕೈ ಬಿಡುವುದಿಲ್ಲ. ನೀನು ಎಷ್ಟು ಬಿದ್ದರೂ ಅವರು ನಿನ್ನನ್ನು ಎತ್ತುತ್ತಾರೆ. ನೀನು ಎಷ್ಟು ಹತ್ತರೂ ಅವರು ನಿನ್ನನ್ನು ಸಮಾಧಾನ ಮಾಡುತ್ತಾರೆ. ಈ ಬೆಳಗ್ಗೆ ನಾನು ನಿನಗಾಗಿ ಪ್ರಾರ್ಥಿಸುತ್ತೇನೆ. ನಿನ್ನ ಜೀವನದಲ್ಲಿ ಶಾಂತಿ ಇರಲಿ. ನಿನ್ನ ಮನಸ್ಸಿನಲ್ಲಿ ನೆಮ್ಮದಿ ಇರಲಿ. ನಿನ್ನ ಕೆಲಸದಲ್ಲಿ ಯಶಸ್ಸು ಇರಲಿ. ನಿನ್ನ ಕುಟುಂಬದಲ್ಲಿ ಸಂತೋಷ ಇರಲಿ. ಯಶಸ್ಸು ತಕ್ಷಣ ಬರುವುದಿಲ್ಲ, ಆದರೆ ನಂಬಿಕೆ ಇದ್ದರೆ ಅದು ಖಚಿತವಾಗಿ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಪ್ರಯತ್ನ ನಿಲ್ಲಿಸಬೇಡ, ನಾನು ಫಲ ಕೊಡುತ್ತೇನೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಪ್ರಾರ್ಥನೆ: ನೀನು ಯಾವ ನೋವಿನಲ್ಲಿದ್ದರೂ ಅದು ಕಡಿಮೆಯಾಗಲಿ. ನೀನು ಯಾವ ಕನಸು ನೋಡುತ್ತಿದ್ದರೂ ಅದು ನಿಜವಾಗಲಿ. ನಿನ್ನ ಜೀವನ ಬೆಳಗಲಿ. ಸಾಯಿಬಾಬಾ ನಿನ್ನ ಜೊತೆ ಸದಾ ಇರಲಿ. ಈ ಸಂದೇಶ ನಿನಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸಾಯಿಬಾಬಾ ಆಶೀರ್ವಾದ ಎಂದು ಬರೆಯಿರಿ. ಯಾಕಂದರೆ ನಿನ್ನ ಒಂದು ಕ್ರಿಯೆ ಯಾರದು ಜೀವನದಲ್ಲಿ ಆಶೆಯ ಬೆಳಕು ತರಬಹುದು. ನೆನಪಿಡಿ, ನೀನು ಒಂಟಿಯಾಗಿಲ್ಲ. ದೇವರು ನಿನ್ನ ಜೊತೆ ಇದ್ದಾನೆ. ಸಾಯಿಬಾಬಾ ನಿನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ. ಸಾಯಿಬಾಬಾ ಜೊತೆಗಿನ ನಂಬಿಕೆಯ ಪ್ರಯಾಣ. ನೀನು ಇಂದು ಎಷ್ಟೇ ದೊಡ್ಡ ಕನಸು ಕಂಡಿದ್ದರೂ ಅದನ್ನು ತಲುಪಲು ದಾರಿ ಕೆಲವೊಮ್ಮೆ ಕಠಿಣವಾಗಿರಬಹುದು. ಆದರೆ ನೆನಪಿರಲಿ, ಕಠಿಣ ದಾರಿ ಎಂದರೆ ತಪ್ಪಾದ ದಾರಿಯಲ್ಲ. ಅದು ನಿನ್ನನ್ನು ಬಲಿಷ್ಠನಾಗಿಸಲು ಬಂದ ಪರೀಕ್ಷೆ. ಸಾಯಿಬಾಬಾ ನಮ್ಮನ್ನು ಯಾವತ್ತು ಪರೀಕ್ಷಿಸುತ್ತಾರೆ ಎಂದರೆ, ಆದರೆ ಎಂದಿಗೂ ಬಿಟ್ಟು ಹೋಗುವುದಿಲ್ಲ.
ಹೃದಯದ ಮಾತು. ಇಂದು ನಿನ್ನ ಹೃದಯಕ್ಕೆ ಒಂದು ಪ್ರಶ್ನೆ ಕೇಳು. ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನಾ? ಉತ್ತರ ಇಲ್ಲ ಅಂದರೆ ಬೇಸರ ಪಡಬೇಡ. ಇದು ಹೊಸ ಆರಂಭದ ಸೂಚನೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ನಿನ್ನ ಜೀವನವು ಶುದ್ಧವಾಗುತ್ತದೆ. ಜೀವನದಲ್ಲಿ ಧೈರ್ಯ ಎಂದರೆ ಭಯ ಇಲ್ಲದಿರುವುದು ಅಲ್ಲ, ಭಯ ಇದ್ದರೂ ಮುಂದೆ ಹೋಗುವುದು. ನೀನು ಇಂದು ಭಯಪಡುತ್ತಿದ್ದರೆ ಕೂಡ ಒಂದು ಹೆಜ್ಜೆ ಮುಂದೆ ಇಡು, ಒಂದು ಪ್ರಯತ್ನ ಮಾಡು, ಒಂದು ಪ್ರಾರ್ಥನೆ ಮಾಡು. ಸಾಯಿಬಾಬಾ ನಿನ್ನ ಕೈ ಹಿಡಿಯುತ್ತಾರೆ. ಇಂದು ಬೆಳಗ್ಗೆ ಈ ಮಾತು ನಿನ್ನ ಮನಸ್ಸಿನಲ್ಲಿ ಇರಲಿ. ನನ್ನ ದಿನ ಒಳ್ಳೆಯದಾಗಲಿದೆ, ನಾನು ಯಶಸ್ಸು ಪಡೆಯುತ್ತೇನೆ, ನನ್ನ ಮೇಲೆ ದೈವ ಕೃಪೆ ಇದೆ. ಈ ಮಾತುಗಳನ್ನು ನಂಬಿಕೆಯಿಂದ ಹೇಳಿದರೆ ನಿನ್ನ ಶಕ್ತಿ ಬದಲಾಗುತ್ತದೆ. ಕಷ್ಟದ ದಿನಗಳು ಎಂದಿಗೂ ಶಾಶ್ವತ ಅಲ್ಲ. ಇಂದು ನೀನು ಅಳುತ್ತಿದ್ದರೆ ಅದು ಶಾಶ್ವತ ಅಲ್ಲ. ಇಂದು ನೀನು ಸೋತಿದ್ದರೆ ಅದು ಅಂತ್ಯವಲ್ಲ. ಸಾಯಿಬಾಬಾ ಹೇಳುತ್ತಾರೆ, ಕತ್ತಲೆ ಹೆಚ್ಚು ಸಮಯ ಇರದು, ಬೆಳಕು ಖಚಿತವಾಗಿ ಬರುತ್ತದೆ. ಒಂದು ಸಣ್ಣ ಪ್ರಾರ್ಥನೆಯಲ್ಲಿ ದೊಡ್ಡ ಬದಲಾವಣೆ ಇದೆ. ನೀನು ಹೇಳು, ಸಾಯಿಬಾಬಾ ನನ್ನನ್ನು ರಕ್ಷಿಸು, ನನ್ನ ಕುಟುಂಬವನ್ನು ಕಾಪಾಡು, ನನ್ನ ಜೀವನದಲ್ಲಿ ಶಾಂತಿ ಕೊಡು. ಈ ಪ್ರಾರ್ಥನೆ ಹೃದಯದಿಂದ ಬಂದರೆ ಅದಕ್ಕೆ ಉತ್ತರ ಖಚಿತ. ಇಂದು ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಆದರೆ ಅದು ನಿನ್ನ ಮೌಲ್ಯವನ್ನು ಕಡಿಮೆ ಮಾಡುವುದಿಲ್ಲ. ನೀನು ವಿಶೇಷ, ನೀನು ಶಕ್ತಿಶಾಲಿ, ನೀನು ದೈವದ ಮಗುವು. ಹೊಸ ಅವಕಾಶಗಳು ಪ್ರತಿದಿನ ಹೊಸ ಅವಕಾಶ ತರುತ್ತದೆ. ನಿನ್ನೆ ತಪ್ಪು ಆಗಿದ್ದರೆ ಇಂದು ಸರಿಪಡಿಸಲು ಅವಕಾಶ ಇದೆ. ಸಾಯಿಬಾಬಾ ಹೇಳುತ್ತಾರೆ, ಹೊಸ ದಿನ ಎಂದರೆ ಹೊಸ ಜೀವನ. ನಂಬಿಕೆ ಉಳಿಸು. ನಂಬಿಕೆ ಕಡಿಮೆಯಾಗಿದ್ದರೆ ಎಲ್ಲವೂ ಕುಸಿಯುತ್ತದೆ, ಆದರೆ ನಂಬಿಕೆ ಬಲವಾಗಿದ್ದರೆ ಅದ್ಭುತಗಳು ನಡೆಯುತ್ತವೆ. ನಿನ್ನ ಮೇಲೆ ನಂಬಿಕೆ ಇಟ್ಟಿಕೋ, ದೇವರ ಮೇಲೆ ನಂಬಿಕೆ ಇಟ್ಟಿಕೋ, ಸಮಯದ ಮೇಲೆ ನಂಬಿಕೆ ಇಟ್ಟಿಕೋ. ಈ ಕ್ಷಣದಲ್ಲಿ ನಾನು ನಿನಗಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ನಿನ್ನ ಎಲ್ಲ ದುಃಖಗಳು ದೂರವಾಗಲಿ, ನಿನ್ನ ಜೀವನದಲ್ಲಿ ಸಂತೋಷ ತುಂಬಲಿ, ನಿನ್ನ ಕನಸುಗಳು ನಿಜವಾಗಲಿ. ಸಾಯಿಬಾಬಾ ನಿನ್ನನ್ನು ಸದಾ ರಕ್ಷಿಸಲಿ. ನೆನಪಿಡಿ, ಕಷ್ಟಗಳು ಬರುತ್ತವೆ ಹೋಗುತ್ತವೆ, ಜನರು ಬದಲಾಗುತ್ತಾರೆ, ಆದರೆ ದೇವರ ಕೃಪೆ ಎಂದಿಗೂ ಬದಲಾಗುವುದಿಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಮತ್ತೆ ವಿನಂತಿ, ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾಯಿಬಾಬಾ ಕೃಪೆ ಎಂದು ಬರೆಯಿರಿ. ಯಾಕಂದರೆ ಈ ಒಂದು ಚಿಕ್ಕ ಕ್ರಿಯೆ ಯಾರದೋ ಜೀವನದಲ್ಲಿ ಬೆಳಕು ತರಬಹುದು. ಸಾಯಿಬಾಬಾ ನಿನ್ನನ್ನು ಆಶೀರ್ವದಿಸಲಿ. ನೀನು ಒಂಟಿ ಆಗಿಲ್ಲ, ದೇವರು ಸದಾ ನಿನ್ನ ಜೊತೆ ಇದ್ದಾರೆ. ನೀನು ಇಂದು ಎಷ್ಟು ಕಷ್ಟದಲ್ಲಿದ್ದರೂ ಒಂದು ವಿಷಯ ನೆನಪಿಡು, ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಸಾಯಿಬಾಬಾ ಯಾವತ್ತೂ ಅರ್ಧದಲ್ಲಿ ಯಾರನ್ನೂ ಬಿಡೋದಿಲ್ಲ. ಅವರು ನಿನ್ನ ಜೀವನವನ್ನು ನಿಧಾನವಾಗಿ ಸರಿಯಾದ ಸಮಯದಲ್ಲಿ ರೂಪಿಸುತ್ತಾರೆ. ಸಮಯದ ಮಹತ್ವ ನಾವು ಹಲವಾರು ಬಾರಿ ಹೇಳುತ್ತೀವಿ, ಏನೂ ಆಗುತ್ತಿಲ್ಲ, ಯಾಕೆ ತಡ ಆಗುತ್ತಿದೆ. ಆದರೆ ಸಾಯಿಬಾಬಾ ದೃಷ್ಟಿಯಲ್ಲೂ ಪ್ರತಿ ತಡವೂ ಒಂದು ರಕ್ಷಣೆ. ಅವರು ಹೇಳುತ್ತಾರೆ, ಸರಿಯಾದ ಸಮಯದಲ್ಲಿ ಸರಿಯಾದ ಫಲ ಕೊಡುತ್ತೇನೆ. ಮನಸ್ಸಿನ ಶಾಂತಿ. ಮನಸ್ಸು ಶಾಂತವಾಗಿಲ್ಲ ಅಂದರೆ ಜೀವನವು ಗೊಂದಲವಾಗುತ್ತದೆ, ಆದರೆ ಒಂದು ಸಣ್ಣ ಪ್ರಾರ್ಥನೆ ಎಲ್ಲವನ್ನೂ ಬದಲಾಯಿಸುತ್ತದೆ. ಕಣ್ಣು ಮುಚ್ಚಿ ಹೇಳು, ಸಾಯಿಬಾಬಾ ನನ್ನ ಮನಸ್ಸಿಗೆ ಶಾಂತಿ ಕೊಡು. ಈ ಒಂದು ಮಾತು ನಿನ್ನ ಒಳಗಿನ ಭಾರವನ್ನು ಕಡಿಮೆ ಮಾಡುತ್ತದೆ. ಇಂದಿನ ಹೊಸ ಶಕ್ತಿ. ಇಂದು ನಿನ್ನ ದಿನವನ್ನು ಈ ರೀತಿ ಆರಂಭಿಸು. ನಗು ಜೊತೆ ದಿನ ಆರಂಭಿಸು. ಒಳ್ಳೆಯ ಮಾತು ಮಾತನಾಡು. ಯಾರನ್ನು ನೋಯಿಸಬೇಡ. ಸಣ್ಣ ಸಹಾಯ ಮಾಡು. ಇವು ಸಣ್ಣವು ಅನಿಸಬಹುದು, ಆದರೆ ನಿನ್ನ ಜೀವನವನ್ನು ದೊಡ್ಡದಾಗಿ ಬದಲಾಯಿಸುತ್ತವೆ. ನಂಬಿಕೆ ಮತ್ತು ಫಲ. ನೀನು ಬೀಜ ಬಿತ್ತಿದಾಗ ತಕ್ಷಣ ಫಲ ಸಿಗುತ್ತಾ? ಇಲ್ಲ. ಅದೇ ರೀತಿ ನಿನ್ನ ಪ್ರಾರ್ಥನೆಗೂ ಸಮಯ ಬೇಕು. ಸಾಯಿಬಾಬಾ ಹೇಳುತ್ತಾರೆ, ನಂಬಿಕೆ ಇದ್ದರೆ ಫಲ ಖಚಿತ. ಪ್ರತಿ ಕಷ್ಟವೂ ಒಂದು ಪಾಠ ಕೊಡುತ್ತದೆ. ನೋವು ಬಲ ಕೊಡುತ್ತದೆ, ಸೋಲು ಅನುಭವ ಕೊಡುತ್ತದೆ, ತಾಳ್ಮೆ ಯಶಸ್ಸು ಕೊಡುತ್ತದೆ. ದೇವರ ಕೆಲಸ ನೀನು ನೋಡದಿದ್ದರೂ ಸಾಯಿಬಾಬಾ ನಿನ್ನ ಪರ ಕೆಲಸ ಮಾಡುತ್ತಿದ್ದಾರೆ. ಅವರು ನಿನ್ನ ಸಮಸ್ಯೆಗಳನ್ನು ನಿಧಾನವಾಗಿ ಪರಿಹರಿಸುತ್ತಿದ್ದಾರೆ. ನಿನಗೆ ಗೊತ್ತಿಲ್ಲದಂತೆ ನಿನ್ನ ಮಾರ್ಗವನ್ನು ಸರಿಪಡಿಸುತ್ತಿದ್ದಾರೆ. ಆತ್ಮವಿಶ್ವಾಸ ಇಂದು ನಿನ್ನೊಳಗೆ ಹೇಳು, ನಾನು ಗೆಲ್ಲುತ್ತೇನೆ, ನನ್ನ ದಿನ ಬದಲಾಗುತ್ತದೆ, ನನ್ನ ಜೊತೆ ಸಾಯಿಬಾಬಾ ಇದ್ದಾರೆ. ಈ ಮಾತು ನಿನ್ನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ
ಬೇಸರ ಪಡಬೇಡ. ದೇವರು ನಿನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಭಕ್ತರು ಎಂದಿಗೂ ಒಂಟಿಯಾಗಿರುವುದಿಲ್ಲ. ಈ ಕ್ಷಣದಲ್ಲಿ ನಾನು ನಿನಗಾಗಿ ಹೃದಯದಿಂದ ಪ್ರಾರ್ಥಿಸುತ್ತೇನೆ. ನಿನ್ನ ಎಲ್ಲ ಸಮಸ್ಯೆಗಳು ದೂರವಾಗಲಿ. ನಿನ್ನ ಜೀವನದಲ್ಲಿ ಯಶಸ್ಸು ಬರಲಿ. ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗಲಿ. ಸಾಯಿಬಾಬಾ ನಿನ್ನನ್ನು ಸದಾ ರಕ್ಷಿಸಲಿ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾಯಿಬಾಬಾ ನಂಬಿಕೆ ಎಂದು ಬರೆಯಿರಿ. ನೆನಪಿಡಿ, ದೇವರು ತಡ ಮಾಡಬಹುದು, ಆದರೆ ತಪ್ಪು ಮಾಡಲ್ಲ. ನಿನ್ನ ಜೀವನದಲ್ಲಿ ಬೆಳಕು ಖಚಿತ. ಸಾಯಿಬಾಬಾ ಸದಾ ನಿನ್ನ ಜೊತೆ ಇದ್ದಾರೆ. ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.